ಉನ್ನತ ಶಿಕ್ಷಣ ಮುಂದುವರಿಸಬೇಕು ಅನ್ನೋ ಆಸೆ ಇದೆಯಾ? ಹಣಕಾಸಿನ ಸಮಸ್ಯೆಯಿಂದ ಹಿಂದೇಟು ಹಾಕ್ತಿದ್ದೀರಾ? ಸರ್ಕಾರದಿಂದಲೇ ನಿಮಗೆ ಸಿಗಲಿದೆ ಬಡ್ಡಿ ರಹಿತ ಶಿಕ್ಷಣ ಸಾಲ. ಈ ಬಗ್ಗೆ ವಿಡಿಯೋದಲ್ಲಿ ಕಂಪ್ಲೀಟ್ ಡೀಟೇಲ್ಸ್ ಹೇಳ್ತೀವಿ, ಕೇಳಿ. ಎಲ್ರಿಗೂ ಉನ್ನತ ಶಿಕ್ಷಣ ಪೂರೈಸುವ ಆಸೆ ಏನೋ ಇರುತ್ತೆ, ಆದರೆ ಹಣಕಾಸು ಸಮಸ್ಯೆಯಿಂದ ವಿದ್ಯಾರ್ಥಿಗಳು ಹಿಂದೇಟು ಹಾಕ್ತಾರೆ. ಇದರಿಂದ ಓದಿನಿಂದಲೇ ಹಿಂದೆ ಉಳಿತಾರೆ. ಇದನ್ನು ತಪ್ಪಿಸೋದಕ್ಕೆ ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ ವಿದ್ಯಾಲಕ್ಷ್ಮಿ ಯೋಜನೆಯನ್ನು ಜಾರಿಗೆ ತಂದಿದೆ. ಯಾವುದೇ ಗ್ಯಾರಂಟಿ ಕೇಳದೆ ವಿದ್ಯಾರ್ಥಿಗಳಿಗೆ ಎಜುಕೇಷನ್ ಲೋನ್ ಕೊಡಲಾಗುತ್ತೆ. ಇನ್ನು ವಿದ್ಯಾರ್ಥಿಗಳಿಗೆ 4.5 ಲಕ್ಷದವರೆಗೆ ಬಡ್ಡಿ ರಹಿತ ಶಿಕ್ಷಣ ಸಾಲವನ್ನು ನೀಡಲಾಗುತ್ತೆ. ಸಾಲದ ಮೊತ್ತ 4.5 ಲಕ್ಷ ಮೀರಿದ್ರೆ ಸಬ್ಸಿಡಿ ಬಡ್ಡಿಯ ಜೊತೆಗೆ 10 ಲಕ್ಷದವರೆಗೆ ಲೋನನ್ನು ಕೊಡಿಸಲಾಗುತ್ತೆ. ಇದರಿಂದ ಮಧ್ಯಮ ವರ್ಗದ ವಿದ್ಯಾರ್ಥಿಗಳು ಯಾವುದೇ ಆರ್ಥಿಕ ಒತ್ತಡ ಇಲ್ಲದೆ ಉನ್ನತ ಶಿಕ್ಷಣ ಸಂಸ್ಥೆಗಳಲ್ಲಿ ವ್ಯಾಸಂಗ ಮಾಡಬಹುದು. ಏನಿದು ಪ್ರಧಾನಮಂತ್ರಿ ವಿದ್ಯಾಲಕ್ಷ್ಮಿ ಸ್ಕೀಮ್? 1. ವಿದ್ಯಾಲಕ್ಷ್ಮಿ ವಿದ್ಯಾರ್ಥಿಗಳಿಗೆ ಯಾವುದೇ ಗ್ಯಾರಂಟಿ ಇಲ್ಲದೆ ಸಾಲ ನೀಡುವಂಥ ಸ್ಕೀಮ್. ಪ್ರತಿ ವರ್ಷ ಗರಿಷ್ಠ 1 ಲಕ್ಷ ವಿದ್ಯಾರ್ಥಿಗಳಿಗೆ ಶೈಕ್ಷಣಿಕ ಸಾಲ ನೀಡಲಾಗುತ್ತೆ. ಕುಟುಂಬದ ವಾರ್ಷಿಕ ಆದಾಯ 8 ಲಕ್ಷಕ್ಕಿಂತ ಕಡಿಮೆ ಇದ್ದರೆ 10 ಲಕ್ಷ ಸಾಲ ಸಿಗಲಿದೆ. 4.5 ಲಕ್ಷದವರೆಗೆ ಸಂಪೂರ್ಣ ಬಡ್ಡಿ ಸಹಾಯಧನವನ್ನು ಒದಗಿಸಲಾಗುತ್ತೆ. 4.5 ಲಕ್ಷ ಮೀರಿದ ಸಾಲಕ್ಕೆ 3% ಸಬ್ಸಿಡಿಯನ್ನು ಒದಗಿಸಲಾಗುತ್ತೆ. ಹೆಣ್ಣು ಮಕ್ಕಳಿಗೂ ಇನ್ನೂ ಹೆಚ್ಚುವರಿ ರಿಯಾಯಿತಿ ನೀಡಲಾಗುತ್ತೆ. ಟಾಪ್ 100 ರ್ಯಾಂಕಿಂಗ್ ಸಂಸ್ಥೆಗಳಲ್ಲಿ ಓದೋ ವಿದ್ಯಾರ್ಥಿಗಳಿಗೂ ಸಾಲ ಸಿಗುತ್ತೆ. ಯಾವ್ಯಾವ ಕೋರ್ಸ್ಗಳಿಗೆ ಸಾಲ ಸಿಗುತ್ತೆ? ವಿದ್ಯಾಲಕ್ಷ್ಮಿ ಸ್ಕೀಮ್ ಅಡಿಯಲ್ಲಿ ಇಂಟರ್ ಪದವಿ, ಸ್ನಾತಕೋತ್ತರ ಪದವಿ, ಎಂಜಿನಿಯರಿಂಗ್, ಮೆಡಿಸಿನ್, PG ಡಿಪ್ಲೊಮಾ, CA ವೃತ್ತಿಪರ ಕೋರ್ಸ್ಗಳು, IIM, ಮ್ಯಾನೇಜ್ಮೆಂಟ್, IIT ವೃತ್ತಿಪರ ಶಿಕ್ಷಣ ಕೋರ್ಸ್ ಮಾಡುವಂಥ ಎಲ್ಲರಿಗೂ ಎಜುಕೇಷನ್ ಲೋನ್ ಸಿಗುತ್ತೆ. ಅರ್ಹ ವಿದ್ಯಾರ್ಥಿಗಳು PM ವಿದ್ಯಾಲಕ್ಷ್ಮಿ ಪೋರ್ಟಲ್ನಲ್ಲಿ ಈ ಸಾಲಗಳಿಗೆ ಅರ್ಜಿ ಸಲ್ಲಿಸಬಹುದು. ನೀವು ಅರ್ಜಿ ಸಲ್ಲಿಸಿದ ಕೇವಲ 15 ದಿನಗಳಲ್ಲಿ ಸಾಲವನ್ನು ನೀಡಲಾಗುವುದು. ಡಿಫಾಲ್ಟ್ ಆಗಿದ್ದಲ್ಲಿ 75% ಕ್ರೆಡಿಟ್ ಗ್ಯಾರಂಟಿ ಸಹ ಒದಗಿಸಲಾಗುತ್ತೆ. ಅರ್ಜಿ ಸಲ್ಲಿಸೋದು ಹೇಗೆ? ಮೊದಲು ನೀವು ವಿದ್ಯಾಲಕ್ಷ್ಮಿ ಪೋರ್ಟಲ್ಗೆ ವಿಸಿಟ್ ಮಾಡಬೇಕು. ನಿಮ್ಮ ಫೋನ್ ಸಂಖ್ಯೆ ಮತ್ತು ಇಮೇಲ್ ಐಡಿಯನ್ನು ನೀಡಿ ರಿಜಿಸ್ಟರ್ ಮಾಡ್ಕೋಬೇಕು. ಶಿಕ್ಷಣ ಸಾಲದ ಫಾರ್ಮ್ ಓಪನ್ ಮಾಡಿ ಅದರಲ್ಲಿ ನಿಮ್ಮ ವೈಯಕ್ತಿಕ ಶೈಕ್ಷಣಿಕ ಅರ್ಹತೆ ಮತ್ತು ಶ್ರೇಣಿಯ ವಿವರಗಳನ್ನು ನಮೂದಿಸಬೇಕು. ನಂತರದಲ್ಲಿ ಲಭ್ಯವಿರುವಂಥ ಸಾಲ ಯೋಜನೆಗಳು ಮತ್ತು ಅವುಗಳನ್ನು ನೀಡುವ ಬ್ಯಾಂಕ್ಗಳ ವಿವರಗಳ ಬಗ್ಗೆ ತಿಳಿದುಕೊಳ್ಬೇಕು. ನಿಮಗೆ ಬೇಕಾದ ಬ್ಯಾಂಕ್ ಆಯ್ಕೆ ಮಾಡಿ ಒಂದು ಬಾರಿಗೆ ಗರಿಷ್ಠ 3 ಬ್ಯಾಂಕ್ಗಳನ್ನು ಆಯ್ಕೆ ಮಾಡಬಹುದು. ಬ್ಯಾಂಕ್ಗಳು ನಿಮ್ಮ ಅರ್ಜಿಯನ್ನು ಪರಿಶೀಲಿಸುತ್ತೆ. ಎಲ್ಲ ಅರ್ಹತಾ ಮಾನದಂಡಗಳನ್ನು ಪೂರೈಸಿದರೆ 15 ದಿನಗಳಲ್ಲಿ ನಿಮ್ಮ ಖಾತೆಗೆ ಹಣ ಜಮೆ ಆಗುತ್ತೆ. ಸಾಲ ತೀರಿಸೋದು ಹೇಗೆ? ಇನ್ನು ನೀವು ನಿಮ್ಮ ಓದು ಮುಗಿದ ಮೇಲೆ ಸಾಲ ತೀರಿಸಬೇಕಾಗತ್ತೆ. ಈ ಸಾಲಗಳನ್ನು EMI ಮೋಡ್ನಲ್ಲಿ ಮರುಪಾವತಿ ಮಾಡಬೇಕು. ಬಡ್ಡಿಗೆ ಸರ್ಕಾರದಿಂದಲೇ ಸಬ್ಸಿಡಿ ಸಿಗುತ್ತೆ. 4.5 ಲಕ್ಷದವರೆಗೂ ಯಾವುದೇ ಬಡ್ಡಿ ಇರೋದಿಲ್ಲ. ನಿಮ್ಮ ಸಾಲ ಯಾವಾಗ 4.5 ಲಕ್ಷ ದಾಟುತ್ತೋ ಆಗ ಮಾತ್ರ 3% ಬಡ್ಡಿ ಇರುತ್ತೆ. ಅದಕ್ಕೂ ಸಬ್ಸಿಡಿ ಸಿಗುತ್ತೆ. ಹೆಣ್ಣು ಮಕ್ಕಳಿಗೆ ಹೆಚ್ಚುವರಿ ರಿಯಾಯಿತಿ ಕೂಡ ಸಿಗುತ್ತೆ. ಇದೇ ಥರದ ಇನ್ನಷ್ಟು ಇಂಟ್ರೆಸ್ಟಿಂಗ್ ಕಂಟೆಂಟ್ಗಾಗಿ ನಮ್ಮ ಈ ಪೇಜನ್ನು ಫಾಲೋ ಮಾಡಿ.